ಹರೇ ಶ್ರೀನಿವಾಸ. ಸ್ನೇಹಿತರೆ, ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಧಿ ನಿಯಮಗಳು ಏನೇನಿದೆ, ಹೇಗೆ ನಾವು ದಿನನಿತ್ಯ ಜೀವನದಲ್ಲಿ ಆಚರಣೆ ಮಾಡಬೇಕು, ಮತ್ತು ವಿಧಿ ನಿಷೇಧಗಳು ಏನೇನಿದೆ, ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಅಂತ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನೊಂದಷ್ಟಿದೆ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಸಹ ಹೇಳಿದ್ದೆ. ಈಗ ಅದೇ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನೋಡಿರಿ. ಕೆಲವೊಂದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಈಗ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣಂತೆ. ವಿಷ್ಣು ದೇವಸ್ಥಾನಗಳಿಗೆ ಕೃಷ್ಣ, ವಿಷ್ಣು, ವೆಂಕಟೇಶ್ವರ ದೇವರು ಈ ರೀತಿಯಾಗಿ ದೇವಸ್ಥಾನದಲ್ಲಿ ಹೋದಾಗ ನಾವು ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ನಮಗೆ ಏನು ಅದರಿಂದ ಫಲ ಸಿಗುತ್ತೆ ಅಂತ ನೋಡೋಣಂತೆ. ವಿಷ್ಣು ದೇವಸ್ಥಾನಗಳಲ್ಲಿ 5 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿದ್ರೆ ಜಯವನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ. ಜಯ ಸಿಗುತ್ತೆ ನಮ್ಮ ಜೀವನದಲ್ಲಿ ಅಂತ. 7 ಬಾರಿ ಪ್ರದಕ್ಷಿಣೆ ಮಾಡಿದರೆ ಶತ್ರುಗಳಿಗೆ ಪರಾಜಯವಾಗುತ್ತೆ, ಶತ್ರುಗಳಿಂದ ನಮಗೆ ಕಾಟ ಏನಾದರೂ ಇದ್ದರೆ ಅದು ತಪ್ಪುತ್ತೆ ಅಂತ. 9 ಬಾರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಮಕ್ಕಳ ಅಪೇಕ್ಷೆ ಇರೋರು 9 ಸಲ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು. 11 ಬಾರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ಆಯುಷ್ಯ ವೃದ್ಧಿ ಆಗುತ್ತೆ. 13 ಬಾರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೆ ಪ್ರಾರ್ಥನೆ ಸಿದ್ಧಿಯಾಗುತ್ತೆ. ನಾವು ಏನು ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತೀವೋ ಅದು ಸಿದ್ಧಿಯಾಗುತ್ತೆ 13 ಬಾರಿ ಮಾಡಿದ್ರೆ. 15 ಬಾರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ಧನಪ್ರಾಪ್ತಿ ಆಗುತ್ತೆ. 17 ಬಾರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ಧನ ವೃದ್ಧಿ ಆಗುತ್ತೆ. ನಮ್ಮ ಹತ್ರ ಇರುವಂತಹ ಧನ ಇನ್ನೊಂದಷ್ಟು ವೃದ್ಧಿ ಆಗುತ್ತೆ. 19 ಬಾರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ರೋಗಗಳು ನಿವಾರಣೆಯಾಗುತ್ತೆ. ಬೆಳಗಿನ ಜಾವ ಪ್ರದಕ್ಷಿಣೆ ಮಾಡಿದರೆ ರೋಗ ನಿವಾರಣೆ ಆಗುತ್ತೆ. ಮಧ್ಯಾಹ್ನ ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ರಾತ್ರಿ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅಂತ. ಈ ರೀತಿಯಾಗಿ ಪ್ರದಕ್ಷಿಣೆ ನಮಸ್ಕಾರಗಳಿಗೆ ಇಷ್ಟು ಮಹತ್ವ ಇದೆ. ಇದನ್ನು ನಾವು ತಿಳ್ಕೋಬೇಕು. ಇನ್ನು ಹಬ್ಬ ವಿಶೇಷ ದಿನಗಳಲ್ಲಿ ಮನೆ ಬಾಗಿಲಿಗೆ ನಾವು ಮಾವಿನ ತೋರಣವನ್ನು ಕಟ್ತೀವಿ ಅಲ್ವಾ ಸ್ನೇಹಿತರೆ? ಹಬ್ಬಗಳು ಬಂದಾಗ ಕಟ್ತೀವಿ. ಹೀಗೆ ಕಟ್ಟಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮಾವಿನ ತೋರಣವನ್ನು ಮಾವಿನ ಸೊಪ್ಪಿನಲ್ಲಿ ಕಟ್ಟೋದ್ರಿಂದ ಮಾವಿನ ಸೊಪ್ಪಿನಲ್ಲಿ ನರಸಿಂಹದೇವರ ಸನ್ನಿಧಾನ ಇರುತ್ತೆ. ಹಾಗಾಗಿ ಮತ್ತು ಅದರಲ್ಲಿ ಜೀವಧಾತುಗಳು ಇರ್ತವೆ, ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಹಾಗಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಭಗವಂತನ ಅನುಗ್ರಹವೂ ಆಗುತ್ತೆ. ಹಾಗಾಗಿ ಮಾವಿನ ತೋರಣವನ್ನು ಕಟ್ಟಬೇಕು. ಇನ್ನು ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರಿ, ಮಾವಿನ ತೋರಣ ಕಟ್ಟಿರ್ತೀವಲ್ವ ಹಬ್ಬಕ್ಕೆ, ಅದೆಲ್ಲ ಒಣಗೋಗಿರುತ್ತಲ್ಲ ಆಮೇಲೆ ತೆಗೆದು ಬಿಡ್ಬೋದಾ ಅಂತ ಕೇಳಿದ್ರಿ. ಆ ರೀತಿ ತೋರಣವನ್ನು ತೆಗಿಬಾರ್ದು. ಮತ್ತು ನಾವು ಯಾವಾಗ ಹಬ್ಬಕ್ಕೆ ಕಟ್ತೀವೋ ಆವಾಗಲೇ ಆ ಒಣಗಿದ್ರೂ ಪರವಾಗಿಲ್ಲ, ತೋರಣ ಬಾಗಿಲಿಗೆ ಇರಬೇಕು. ಆ ಒಣಗಿದ್ದು ತೋರಣವನ್ನು ತೆಗೆಯೋದು ಮತ್ತು ಒಳ್ಳೆಯ ಹಸಿರಾದಂಥ ತೋರಣವನ್ನು ಕಟ್ಟಬೇಕು. ಆದರೆ ತೋರಣ ಇಲ್ಲದೇ ಇರುವಂಥ ಬಾಗಿಲು ಇರಬಾರ್ದು ಮನೆಗೆ ಅಂತ, ಅದು ಶೋಭೆ ಅಲ್ಲ ಅಂತ, ಹಾಗಾಗಿ ಲಕ್ಷಣವಲ್ಲ ಅಂತ. ಹಾಗಾಗಿ ಯಾವತ್ತೂ ಅದು ಒಣಗಿ ಹೋಗಿದೆ ನಾವು ತೋರಣವನ್ನೇ ತೆಗೆದು ಬಿಡೋಣ ಅಂತ ಹಾಗೆ ಮಾಡಬೇಡ್ರಿ. ಒಣಗಿದ್ರೂ ತೊಂದರೆ ಇಲ್ಲ, ಮಾವಿನ ತೋರಣ ಹಾಗೆ ಬಾಗಿಲಿಗೆ ಇರಬೇಕು, ಸದಾಕಾಲ ಇರಬೇಕು. ಇನ್ನು ಪೂಜೆಗಾಗಿ ನಾವು ಹೂಗಳನ್ನು ಬಿಡಿಸುವಾಗ ಹೂವಿನ ಗಿಡವನ್ನು ಯಾರು ಹಾಕಿ ಬೆಳೆಸಿರ್ತಾರೋ, ನೀರು ಹಾಕಿ ಗಿಡಗಳನ್ನು ಹಾಕಿ ಬೆಳೆಸಿರ್ತಾರೋ ಅವರ ಅನುಮತಿಯನ್ನು ಪಡೆದು ಹೂಗಳನ್ನು ಬಿಡಿಸ್ಕೋಬೇಕು. ಯಾರಾದರೂ ಪಕ್ಕದ ಮನೆಯಲ್ಲಿ ನಾವು ಹೂ ಬಿಡಿಸ್ತೀವಿ ಅಂದರೆ ಅವರನ್ನು ಕೇಳಬೇಕು, ನಿಮ್ಮ ಮನೆಯಲ್ಲಿ 1-2 ಹೂ ಬಿಡಿಸ್ಕೊಳ್ಳೋಣ ನಾವು ಪೂಜೆಗೆ ಅಂತ ಕೇಳಿ ಅವರು ಆಯಿತು ಬಿಡಿಸ್ಕೊಳ್ಳಿ ಅಂತಂದರೆ ತಗೋಬೇಕೇ ವಿನಃ ಅವರ ಅನುಮತಿ ಇಲ್ಲದೆ ಕಳ್ಳತನದಿಂದ ಬೇರೆಯವರ ಮನೆ ಹೂವನ್ನು ಕದ್ದು ದೇವರಿಗೆ ಏರಿಸಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಕದ್ದ ಹೂವು ಯಾವತ್ತೂ ದೇವರಿಗೆ ಏರಿಸಬಾರ್ದು, ಹಾಗೆ ತಗೊಳ್ಳಬಾರ್ದು. ಇದರಿಂದ ಕಳ್ಳತನದ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಸುಗಂಧವಿಲ್ಲದಂತಹ ಹೂಗಳನ್ನು ದೇವರಿಗೆ ಯಾವತ್ತೂ ಏರಿಸಬಾರ್ದು. ವಾಸನೆ ಇರೋದಿಲ್ಲ ನೋಡ್ರಿ, ಅಂಥ ಹೂಗಳನ್ನು ಏರಿಸಬಾರ್ದು. ಒಳ್ಳೆ ಪರಿಮಳ ಇರ್ತಕ್ಕಂಥ ಹೂಗಳನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಹೂವನ್ನು ಕಳ್ಳತನ ಮಾಡಿದರೆ ಕಾಡಿನಲ್ಲಿ ಹೂವಾಗಿ ಹುಟ್ಟುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಹುಟ್ಟುತ್ತಾರೆ, ಅಂಥ ಪಾಪಕ್ಕೆ ಗುರಿ ಆಗ್ತಾರೆ ಅಂತ. ಇನ್ನು ಹೂಗಳನ್ನು ಯಾವುದರಲ್ಲಿ ಬಿಡಿಸ್ಕೊಂಡು ತರಬೇಕು ನಾವು ಅಂತಂದರೆ, ಶುದ್ಧವಾದಂಥ ಬಾಳೆ ಎಲೆ ಅಥವಾ ಮುತ್ತುಗದ ಎಲೆ ಅಥವಾ ಬಿದಿರಿನ ಬುಟ್ಟಿ ಅಥವಾ ಶುದ್ಧವಾದಂಥ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ, ಬೆಳ್ಳಿಯ ಪಾತ್ರೆ, ಇವುಗಳಲ್ಲಿ ಹೂಗಳನ್ನು ಬಿಡಿಸಿ ತರಬೇಕಂತೆ.
ಕೈಯಲ್ಲಿ ಹೂಗಳನ್ನು ಬಿಡಿಸ್ಕೊಂಡು ತೊಗೊಂಡು ಬರೋದು, ಎಡಗೈಯಲ್ಲಿ ಹಿಡ್ಕೊಂಡು ಬರೋದು, ಅಥವಾ ಕೆಲವೊಬ್ಬರು ಸೀರೆಯ ಸೆರಗಿನಲ್ಲೇ ಹೂ ಬಿಡಿಸ್ಕೊಂಡು ಹಾಕ್ಕೊಂಡು ತೊಗೊಂಡು ಬಂದು ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದರಲ್ಲೇ ಮಲ್ಕೊಂಡು ಎದ್ದಿರ್ತಾರೆ, ಮಲಮೂತ್ರಾದಿಗಳಿಗೆ ಹೋಗಿರ್ತಾರೆ, ಅಂತಹ ಒಂದು ಊಟ ಮಾಡಿರ್ತಾರೆ. ಅಂತಹ ಅಶುದ್ಧವಾದಂಥ ಸೀರೆ ಸೆರಗಿನಲ್ಲಿ ಹೂವನ್ನು ಬಿಡಿಸ್ಕೊಂಡು ತಂದು ದೇವರಿಗೆ ಸಮರ್ಪಣೆಯನ್ನು ಮಾಡಬಾರ್ದು. ಈ ಥರ ತುಂಬ ಜನ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ ನಾವೂ ಸಹ. ಹಾಗೆ ಅದೆಲ್ಲ ಮಹಾಪಾಪಕ್ಕೆ ಗುರಿ ಆಗ್ತೀವಿ. ಯಾವತ್ತೂ ಕೈಯಲ್ಲೂ ಸಹ ಹೂಗಳನ್ನು ಬಿಡಿಸ್ಕೊಂಡು ತರಬಾರ್ದು. ಈ ರೀತಿ ನಾನು ಹೇಳಿದ್ನಲ್ಲ, ಅಷ್ಟು ಸಾಮಗ್ರಿಗಳಲ್ಲಿ ಯಾವುದಾದ್ರೂ ಒಂದು ಅದರಲ್ಲಿ ಹೂಗಳನ್ನು ಬಿಡಿಸಿ ತಂದು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಹೂಗಳನ್ನು ಬಟ್ಟೆಯಲ್ಲಿ ತರಬಾರ್ದು, ಮೈಗೆ ಮುಟ್ಟಿಸಿಕೊಂಡು ತರಬಾರ್ದು, ವಾಸನೆಯನ್ನು ಆಘ್ರಾಣಿಸಿಕೊಂಡು ತರಬಾರ್ದು. ವಾಸನೆ ನೋಡಿಬಿಟ್ಟು ಆಹಾ ಎಂಥ ಪರಿಮಳ ಇದೆಯಲ್ಲ, ಇದನ್ನು ಪೂಜೆಗೆ ತೊಗೊಂಡು ಹೋಗೋಣ ಅಂತ ಹೇಳಿ ವಾಸನೆ ನೋಡಿದಂಥ ಹೂವು ದೇವರಿಗೆ ಏರಿಸಬಾರ್ದು. ಇಷ್ಟು ನಿಯಮಗಳಿದ್ದಾವೆ ಹೂವಿನ ಬಗ್ಗೆ. ಇನ್ನು ಕೆಲವರು ಚಪ್ಪಲಿ ಹಾಕ್ಕೊಂಡು ಹೂಗಳನ್ನು ಬಿಡಿಸ್ತಾ ಇರ್ತಾರೆ ದೇವರ ಪೂಜೆಗೆ, ಅದು ಸಹ ತಪ್ಪು. ಚಪ್ಪಲಿ ಹಾಕ್ಕೊಂಡು ಪೂಜೆಗೆ ಹೂಗಳನ್ನು ಬಿಡಿಸಬಾರ್ದು. ಸ್ನಾನ ಮಾಡದೇ ಹೂಗಳನ್ನು ಬಿಡಿಸಿ ಸ್ನಾನ ಮಾಡಿ ಆಮೇಲೆ ಅದನ್ನು ಏರಿಸಬಾರ್ದು. ಶುದ್ಧರಾಗಿ ಸ್ನಾನವನ್ನು ಮಾಡಿಯೇ ದೇವರ ಹೂಗಳನ್ನು ಬಿಡಿಸ್ಕೋಬೇಕು. ಇನ್ನು ಬಚ್ಚಲ ಮನೆಯನ್ನು ಉಪಯೋಗಿಸಿದ ನಂತರ ಸ್ನಾನ ಎಲ್ಲ ಆದಮೇಲೆ ಬಾಗಿಲನ್ನು ಹಾಕಬೇಕು. ಯಾವಾಗಲೂ ಬಚ್ಚಲ ಮನೆ ಬಾಗಿಲನ್ನು ಹಾಕಿರಬೇಕು, ತೆಗೆದಿರಬಾರ್ದು ಅಂತ ಹೇಳ್ತಾರೆ. ಅಲ್ಲಿಯ ದೋಷಗಳೆಲ್ಲನೂ ಮನೆಯೊಳಗೆ ಹರಡುತ್ತವೆ ಅಂತ. ಮತ್ತು ಇಡಿಯಾದಂಥ ಬೂದುಗುಂಬಳಕಾಯಿಯನ್ನು ಸ್ತ್ರೀಯರು ಒಡೆಯಬಾರದು, ಒಡೆದರೆ ಭ್ರೂಣ ಹತ್ಯೆ ದೋಷ ಬರುತ್ತೆ ಅಂತ. ಹಾಗಾಗಿ ಬೂದುಗುಂಬಳಕಾಯನ್ನು ಸ್ತ್ರೀಯರು ಒಡೆಯೋದಿಲ್ಲ, ಗಂಡಸರೇ ಒಡೆಯೋದು. ಅದು ಸಹ ಹಿಂದೆಯಿಂದ ಎತ್ತಿ ಹಾಕಿ ಒಡಿತಾರೆ. ಮುಂದೆಯಿಂದ ಒಡಿಬಾರ್ದು, ಹಿಂಭಾಗದಿಂದ ಎತ್ತಿ ಹಾಕಿ ಕುಂಬಳಕಾಯಿಯನ್ನು ಒಡಿಬೇಕು. ಇನ್ನು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿಯನ್ನು ಒಡೆಯಬಾರದು. ಹೆಣ್ಣು ಮಕ್ಕಳು ತೆಂಗಿನಕಾಯಿಯನ್ನೇ ಒಡಿಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ. ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಮಾತ್ರ ತೆಂಗಿನಕಾಯಿಯನ್ನು ಒಡಿಬಾರ್ದು. ಇನ್ನು ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಸಹ ಹೆಚ್ಚಬಾರ್ದು ಅಂತ ಹೇಳ್ತಾರೆ. ಸೂರ್ಯಾಸ್ತಕ್ಕೆ ಮುಂಚೆ ಸುಮಂಗಲಿಯರು ಸಂಜೆ ಅಲಂಕಾರವನ್ನು ಮಾಡಿ ಮುಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಅಸ್ತ ಆಗೋದ್ರೊಳಗೇ ಜಡೆ ಹಾಕ್ಕೊಂಡು ಮುಖ ತೊಳ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ರೆಡಿಯಾಗಿರಬೇಕು. ಸೂರ್ಯಾಸ್ತದ ನಂತರ ಯಾರೂ ಈ ಕೆಲಸಗಳನ್ನು ಮಾಡಬಾರ್ದು. ಮುಸ್ಸಂಜೆ ಆದಮೇಲೆ ಕಸವನ್ನು ಗೂಡಿಸಬಾರ್ದು ಅಂತ ಹೇಳ್ತಾರೆ. ಮತ್ತು ಕೈಕಾಲು ಉಗುರುಗಳನ್ನು ಸ್ನಾನಕ್ಕೆ ಮುಂಚೆ ಕಟ್ ಮಾಡಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು. ಸ್ತ್ರೀಯರು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಹೀಗೆ ಉಗುರುಗಳನ್ನು ತೆಗಿಬಾರ್ದು. ಬಳೆಗಳನ್ನು ತೆಗೆಯೋದಾಗಲಿ, ಬಳೆ ಹಾಕ್ಕೊಳ್ಳೋದಾಗಲಿ, ಉಗುರು ತೆಗೆಯೋದಾಗಲಿ ಮುತ್ತೈದೆ ಸ್ತ್ರೀಯರು ಇವನ್ಯಾವುದನ್ನು ಮಾಡಬಾರ್ದು. ಮತ್ತು ಜಡೆ ಹೆಣ್ಕೊಂಡು ಸ್ನಾನಕ್ಕೆ ಹೋಗಬೇಕು. ದಿನನಿತ್ಯವಾಗಿ ಸ್ನಾನ ಮಾಡಿ ಬಂದು ಜಡೆಯನ್ನು ಹಾಕೋಬಾರ್ದು ಅಂತ. ಇದನ್ನು ಹಿಂದೆ ನಾನೊಂದು ಸಲ ತಿಳಿಸಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇನ್ನು ಮನೆಯಿಂದ ಯಾರಾದರೂ ಹೊರಗಡೆ ಹೊರಟ ಮೇಲೆ ಅವ್ರು ಹೋದ ತಕ್ಷಣ ಕಸವನ್ನು ಗೂಡಿಸಬಾರ್ದು, ಸ್ನಾನಕ್ಕೆ ಹೋಗಬಾರ್ದು, ಬಾಗಿಲ ಮುಂದೆ ನೀರನ್ನು ಹಾಕಬಾರ್ದು, ಬಾಗಿಲನ್ನು ಹಾಕಬಾರ್ದು. ಇಷ್ಟು ಕೆಲಸ ಮಾಡಬಾರ್ದು. ಯಾರಾದರೂ ಕೆಲಸಗಳಿಗೆ ಹೊರಟಿದ್ರೆ ಅವ್ರು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಕಸ ಗುಡಿಸೋದಾಗಲಿ, ನೀರು ಹಾಕೋದಾಗಲಿ ಮಾಡಬೇಕು, ಸ್ನಾನ ಮಾಡೋದಾಗಲಿ. ಅಥವಾ ಸ್ನಾನಕ್ಕೆ ಮುಂಚೆನೇ ಹೊರಟಿದ್ರೆ ತೊಂದರೆ ಇಲ್ಲ. ಮುಂಚೆನೇ ಹೋಗಿ ಸ್ನಾನ ಮಾಡ್ತಾಯಿದ್ರೆ ಅವರು ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಹೋಗಿ ಬರ್ತೀವಿ ಕೆಲಸಕ್ಕೋ ಎಲ್ಲಿಗೋ ಹೊರಟಾಗ ಅದು ಪರವಾಗಿಲ್ಲ. ಇವರು ಕೆಲಸಕ್ಕೆ ಹೋದ ಮೇಲೆ ಯಾರಾದರೂ ಮನೆಯಲ್ಲಿ ಆವಾಗ ಸ್ನಾನಕ್ಕೆ ಹೋಗಬಾರ್ದು. ಮತ್ತು ಕಸ ಗುಡಿಸೋದು, ಬಾಗಿಲಿಗೆ ನೀರು ಹಾಕೋದು, ಕಸಬರ್ಗೆ ತೊಗೊಂಡು ಗೂಡಿಸೋದು ಈ ಥರದ ಕೆಲಸಗಳನ್ನು ಮಾಡಬಾರ್ದು. ಸ್ತ್ರೀಯರು ಎರಡೂ ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳಬಾರ್ದು, ಇದರಿಂದ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಸ್ತ್ರೀಯರು, ಗೃಹಿಣಿಯರು ಸದಾ ಅಳ್ತಾ ಇರಬಾರ್ದು, ಕಣ್ಣೀರು ಹಾಕಬಾರ್ದು. ಮನೆಯಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಅಳಬಾರ್ದು, ಇದರಿಂದ ಸಹ ಮನೆಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಸುಮಂಗಲಿಯರು ಮಧ್ಯದಲ್ಲಿ ಬೈತಲೆಯನ್ನು ತೆಗೆದು ಜಡೆಯನ್ನು ಹಾಕೋಬೇಕು. ಬೈತಲೆ ಕೊನೆಯಲ್ಲಿ ಗಂಗಾ, ಯಮುನಾ, ಸರಸ್ವತಿ ಸಂಗಮ ಇರುತ್ತೆ, ಸನ್ನಿಧಾನ ಇರುತ್ತೆ. ಹಾಗಾಗಿ ಸ್ತ್ರೀಯರು ಯಾವಾಗಲೂ ಪರಿಶುದ್ಧ, ಯಾವಾಗಲೂ ಪವಿತ್ರ ಅಂತಲೇ ಹೇಳೋದು. ಆದ್ದರಿಂದ ಸದಾ ಸ್ತ್ರೀಯರು ಪವಿತ್ರರಾಗಿ ಇರ್ತಾರೆ. ಇನ್ನು ಮಂಗಳ ದ್ರವ್ಯಗಳನ್ನು ನಾವು ಉಪಯೋಗಿಸ್ತೀವಲ್ವ, ಅರಿಶಿನ, ಕುಂಕುಮ, ದೇವರ ಪೂಜೆಗೆ ಆಗಲಿ, ನಾವು ಹಚ್ಕೊಳ್ಳೋದಕ್ಕೆ ಆಗಲಿ, ಇದೆಲ್ಲನೂ ಖಾಲಿ ಆಯಿತು, ಮುಗಿದು ಹೋಯಿತು ಅಂತ ಹೇಳಬಾರ್ದು. ತುಂಬಿದೆ ಅಂತ ಹೇಳಬೇಕು ಯಾವಾಗಲೂ. ಅರಿಶಿನ ಕುಂಕುಮ ತುಂಬಿದೆ,
ಅದಕ್ಕೆ ತರ್ತಾ ಇದ್ದೀವಿ, ತರಬೇಕು ಅಂತ ಮಾತಾಡಬೇಕು. ಅಥವಾ ಹೆಚ್ಚಿದೆ ಅಂತಲೂ ಹೇಳ್ಬೋದು. ಈಗ ಬಳೆಗಳಾಗಲಿ ಹೆಚ್ಚಿದೆ ಅಂತ ಹೇಳಬೇಕೆ ಹೊರತು ಬಳೆ ಒಡೆದೋಯ್ತು ಈ ಥರ ಮಾತಾಡಬಾರ್ದು. ಮತ್ತು ಅರಿಶಿನ ಕುಂಕುಮ ಎಲ್ಲ ಆಗೋಗಿದೆ, ಖಾಲಿಯಾಗಿದೆ ಅಂತ ಹೇಳಬಾರ್ದು. ಅರಿಶಿನ ಕುಂಕುಮ ತುಂಬಿದೆ, ಹೆಚ್ಚಿದೆ ಅಂತ ಹೇಳಬೇಕು. ಮನೆಗೆ ಬಂದಂತಹ ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ಬೇಕು. ಹೆಬ್ಬೆಟ್ಟಿನಿಂದ ಕುಂಕುಮ ಹಚ್ಚಿಕೊಂಡ್ರೆ ಪುಷ್ಟಿ ದೊರೆಯುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಮಧ್ಯದ ಬೆರಳಿನಿಂದ ಕುಂಕುಮವನ್ನು ಹಚ್ಕೊಂಡ್ರೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗಾದರೂ ನಾವು ಕುಂಕುಮವನ್ನು ಹಚ್ಚುವಾಗ ಹೆಬ್ಬೆರಳಿನಿಂದ ಹಚ್ಬೋದು ಅಥವಾ ಮಧ್ಯದ ಬೆರಳಿನಿಂದ ಹಚ್ಬೋದು. ಮತ್ತು ದಿಂಬಿನ ಮೇಲೆ ಕೂರಬಾರ್ದು ಅಂತ ಹೇಳ್ತಾರೆ. ನಾವು ಮಲ್ಕೊತೀವಲ್ವ ತಲೆ ಇಟ್ಕೊಂಡು, ಅಂತಹ ದಿಂಬಿನ ಮೇಲೆ ಯಾವತ್ತೂ ನಾವು ಕೂತ್ಕೋಬಾರ್ದು ಅಂತ. ಮತ್ತು ನಾವು ಯಾವುದಾದ್ರೂ ಪೂಜೆಗಳನ್ನು ಮಾಡುವಾಗ ನೆಲದ ಮೇಲೆ, ಭೂಮಿ ಮೇಲೆ ಕೂತ್ಕೊಂಡು ಪೂಜೆಯನ್ನು ಮಾಡಬಾರ್ದು, ಅದು ನಿಷಿದ್ಧ ಅಂತ ಹೇಳ್ತಾರೆ. ಅದರಿಂದ ದುಃಖ ಪ್ರಾಪ್ತಿ ಆಗುತ್ತೆ ಅಂತ. ಮತ್ತು ಬಿದಿರಿನ ಮೇಲೆ ಸಹ ಕೂಡಬಾರ್ದು. ಬಿದಿರಿನ ಒಂದು ಆಸನ ಇರುತ್ತಲ್ಲ, ಅದರ ಮೇಲೆ ಕೂತರೂ ಸಹ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಸಹ ಒಳ್ಳೆಯದಲ್ಲ. ಮರದಿಂದ ಮಾಡಿದಂತಹ ಮಣಿಗಳಿರುತ್ತಲ್ಲ, ಹಲಿಗೆಗಳು, ಅದರ ಮೇಲೆ ಕೂತ್ಕೊಂಡ್ರೆ ಒಳ್ಳೆಯದು, ಅಂಥದ್ದು ಹಾಕೋಬೋದು. ಮತ್ತು ಅದು ಬಿಟ್ಟರೆ ದರ್ಭಾಸನ ಅಂತ ದರ್ಬೆಗಳಿಂದ ಮಾಡಿದಂಥ ಚಾಪೆಗಳು ಸಿಗುತ್ತೆ, ಅದನ್ನು ಸಹ ಹಾಕ್ಕೊಂಡು ಕೂತ್ಕೋಬೋದು. ಈಗೆಲ್ಲ ಚಿಕ್ಕದಾಗಿ ದಾವಳಿಗಳು ಸಿಗ್ತಾ ಇದೆ, ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಕೂಡಲಿಕ್ಕೆ ಅಂತ. ದಾವಳಿ ಮೇಲೆ ಕೂಡಬಾರ್ದು ಅಂತ ಹೇಳ್ತಾರೆ, ದುಃಖ ಪ್ರಾಪ್ತಿ ಆಗುತ್ತೆ ಅಂತ. ತುಂಬ ಕಡೆ ನೋಡಿರ್ತೀವಿ ದಾವಳಿಗಳು ಚಿಕ್ಕದಾಗಿ ಸ್ಕ್ವಯರ್ ಟೈಪ್ ಸಿಗ್ತಾ ಇದೆ, ಅದನ್ನು ಹಾಕ್ಕೊಂಡು ಕೂತ್ಕೊಂಡು ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ದಾವಳಿ ಮೇಲೆ ಕೂಡಬಾರ್ದು, ದುಃಖ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಆಸನವೂ ಉತ್ತಮ ಅಲ್ಲ ಅಂತ ಹೇಳ್ತಾರೆ. ದರ್ಬೆಯ ಚಾಪೆ ಒಳ್ಳೆಯದು. ಮತ್ತು ರೇಷ್ಮೆ ವಸ್ತ್ರ, ಅದನ್ನು ಸ್ತ್ರೀಯರು ಯೋಗ್ಯವಾದ ಆಸನವಾಗಿ ಬಳಸ್ಬೋದು. ಸ್ತ್ರೀಯರು ಬಳಸ್ಬೋದು, ಯಾರಾದರೂ ಬಳಸ್ಬೋದು. ಹೂವು ಹಾಕಿದಂತಹ ಮಣೆ, ಈ ಹೂವನ್ನು ಹಾಕಿ ಮಾಡಿಸಿರ್ತಾರಲ್ವ, ಬೆಳ್ಳಿಯ ಹೂವು, ಆ ಥರದ ಮಣೆಗಳನ್ನು ಹಾಕೋಬೋದು. ದರ್ಭಾಸನ ತುಂಬ ಶ್ರೇಷ್ಠ, ದರ್ಬೆಯ ಚಾಪೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಯತಿಗಳು, ಸ್ವಾಮಿಗಳು ಅವರೆಲ್ಲನೂ ಕೃಷ್ಣಾಂಜನದ ಆಸನವನ್ನು ಹಾಕ್ಕೊತಾರೆ. ಇದು ಜ್ಞಾನ ಸಿದ್ಧಿಗಾಗಿ ಹಾಕ್ತಾರೆ. ಯಾವಾಗಲೂ ಸ್ನೇಹಿತರೆ ಶಾಸ್ತ್ರ ಸಂಪ್ರದಾಯಗಳನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳ್ತಾರೆ. ಶಾಸ್ತ್ರಗಳು, ಸಂಪ್ರದಾಯಗಳು ಏನು ಹೇಳಿದೆಯೋ ಅದನ್ನು ನಾವು ಪಾಲನೆಯನ್ನು ಮಾಡಬೇಕು. ಅದನ್ನು ಹೇಳಿದರೆ ಹೇಳಿ ಬಿಡು, ಅದೆಲ್ಲ ನಾವು ಮಾಡ್ತಾ ಕೂಡೋಕ್ಕಾಗೋದಿಲ್ಲ ಅಂತ ಹೇಳಿ ಉಲ್ಲಂಘನೆ ಮಾಡಿ ಉದಾಸೀನ ಮಾಡ್ತಾರೋ ಇದರಿಂದ ಸುಖ ದಾಂಪತ್ಯ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಶಾಸ್ತ್ರ ಏನು ಹೇಳಿದೆ ಅದನ್ನು ನಾವು ಪಾಲಿಸಬೇಕು ಅಂತ. ಇನ್ನು ಗೆಜ್ಜೆ ವಸ್ತ್ರಗಳನ್ನು ಎಷ್ಟು ಏರಿಸಬೇಕು ಅಂತಂದರೆ, ನಿತ್ಯದಲ್ಲಿ ನಾವು 16 ಗೆಜ್ಜೆ, 18 ಗೆಜ್ಜೆ, 24 ಗೆಜ್ಜೆ, 51 ಗೆಜ್ಜೆ ವಸ್ತ್ರಗಳನ್ನು ಕುಪ್ಪುಸ ಸಹಿತ ಏರಿಸಬೇಕು. ಬರೀ ಗೆಜ್ಜೆ ವಸ್ತ್ರ ಅಂದರೆ ಬರೀ ಗೆಜ್ಜೆ ಇರುವಂಥದ್ದು ಅಷ್ಟೇ ಅಲ್ಲ, ಮೇಲೆ 2 ಆ ಕಡೆ ಈ ಕಡೆ ಕುಪ್ಪುಸವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನೇ ಏರಿಸಬೇಕು ಅಂತ. ಇನ್ನು ನಾವೇನಾದರೂ ಪೂಜೆಗಳನ್ನು ಮಾಡಿದಾಗ, ಹೋಮ ಹವನಗಳನ್ನು ಮಾಡಿದಾಗ, ಸತ್ಯನಾರಾಯಣ ಪೂಜೆ ಮಾಡಿದಾಗ, ಲಕ್ಷ್ಮೀದೇವಿ ಪೂಜೆ ಮಾಡಿದ್ಮೇಲೆ ಅಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಕಸ ಆ ಥರದ್ದು ಏನಾದರೂ ಬಿದ್ದಿರುತ್ತೆ, ಗಲೀಜಾಗಿರುತ್ತೆ, ಅದನ್ನು ನಾವು ಪೊರಕೆಯಿಂದ ಗೂಡಿಸಿ ತೆಗಿಬಾರ್ದು. ಪೊರಕೆಯನ್ನು ಉಪಯೋಗಿಸಿ ಕಸ ಗೂಡಿಸ್ಬಾರ್ದು. ಪೂಜೆ ಹವನ ಎಲ್ಲ ಆದಮೇಲೆ ಒಂದು ಬಟ್ಟೆಯನ್ನು ತಗೊಂಡು ಎಲ್ಲವನ್ನು ಸ್ವಚ್ಛ ಮಾಡಬೇಕು ಅಂತ. ಪೊರಕೆ ಹಾಕಿ ಗೂಡಿಸಿ ಕಸ ಗೂಡಿಸ್ಬಾರ್ದು ಅಂತ ಹೇಳ್ತಾರೆ. ದೇವರ ಮನೆಯನ್ನು ಗೂಡಿಸ್ಲಿಕ್ಕೆ ಸಹ ಮತ್ತು ಪ್ರತ್ಯೇಕವಾಗಿ ಒಂದು ಪೊರಕೆಯನ್ನು ಇಟ್ಕೋಬೇಕು. ಒಂದು ಒರೆಸ್ಲಿಕ್ಕೆ ಬಟ್ಟೆಯನ್ನು ಬೇರೆದಾಗೆ ಇಟ್ಕೋಬೇಕು. ಮನೆಯೆಲ್ಲ ಗೂಡಿಸುವಂಥ ಪೊರಕೆ ಆಗಲಿ ಅಥವಾ ಮನೆಯೆಲ್ಲ ಒರೆಸುವಂಥ ಬಟ್ಟೆ ಆಗಲಿ ದೇವರ ಮನೆಯಲ್ಲಿ ಬಳಸಬಾರ್ದು. ಪ್ರತ್ಯೇಕವಾಗಿ ಸಪ್ರೇಟಾಗಿ ಒಂದು ಬಟ್ಟೆ ಅಥವಾ ಪೊರಕೆಯನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಪೂಜೆಗಳಿಗಾಗಿ ಉಪಯೋಗಿಸಿದಂಥ ಪಾತ್ರೆಗಳನ್ನು ಪ್ರತ್ಯೇಕವಾಗಿ ತೊಳಿಬೇಕು. ಎಂಜಲ್ ಪಾತ್ರೆಗಳಲ್ಲಿ ಹಾಕ್ಕೊಂಡು ತೊಳಿಬಾರ್ದು. ಮತ್ತು ಮುಸುರೆಗಳಲ್ಲಿ ಸೇರಿಸಿ ತೊಳೆಯೋದಾಗಲಿ ಇದು ಮಾಡಬಾರ್ದು. ಸಪ್ರೇಟಾಗಿ ದೇವರ ಪಾತ್ರೆಗಳನ್ನು ಮಾತ್ರ ತೊಳಿಬೇಕು. ಹೀಗೆ ಶಾಸ್ತ್ರಗಳಲ್ಲಿ ತುಂಬ ನಿಯಮಗಳು, ವಿಧಿಗಳು ಇರುತ್ತೆ ಸ್ನೇಹಿತರೆ. ಅದನ್ನು ತಿಳ್ಕೊಂಡು ನಾವು ದಿನನಿತ್ಯ ಪಾಲನೆಯನ್ನು ಮಾಡೋಣ ಅಂತ ಹೇಳ್ತಾ, ಮತ್ತು ಇನ್ನೊಂದಷ್ಟು ಇದ್ದಾವೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.